ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯವೇನೆಂದರೆ ನರ್ಸ್ ಅಂದರೆ ನಿಮಾಮ್ಸ್ನಲ್ಲಿ ನರ್ಸ್ ಸೀನಿಯರ್ಗೆ ಈ ಒಂದು ಅವಕಾಶವನ್ನು ಜಾಬ್ ವೇಕೆನ್ಸಿ ಕರೆದಿದ್ದಾರೆ. ಟೋಟಲ್ ಆಗಿ ವೇಕೆನ್ಸಿ ಬಂದ್ಬಿಟ್ಟು 86 ವೇಕೆನ್ಸಿಗಳಿವೆ. ಇದು ಪೋಸ್ಟ್ ದಿನಾಂಕ ಬಂದ್ಬಿಟ್ಟು 9/6/2024ಕ್ಕೆ ಈ ಒಂದು ಪೋಸ್ಟ್ ಕರೆದಿದ್ದಾರೆ. ಇದು ಏನು ಎಲ್ಲ ಡೀಟೇಲ್ಸ್ ನೋಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಈ ಹುದ್ದೆಗಳಿಗೆ ಕನಿಷ್ಠ ವಯಸ್ಸು 45 ವರ್ಷಗಳು ಕೊಟ್ಟಿದ್ದಾರೆ. ಇದು ಸೀನಿಯರ್ ರೆಸಿಡೆಂಟಿ ಮತ್ತು ಮೆಡಿಕಲ್ ಆಫೀಸರ್ ಹುದ್ದೆಗಳಿಗೆ ಕನಿಷ್ಠ ವಯಸ್ಸು ಮಿತಿ 60 ವಯಸ್ಸುಗಳು ಕೊಟ್ಟಿದ್ದಾರೆ. ಹಾಗೆ ನರ್ಸ್ ಅವರು ಟೋಟಲ್ ಆಗಿ 10 ವೇಕೆನ್ಸಿ ಕೊಟ್ಟಿದ್ದಾರೆ. ಅಂದರೆ ಇವರು ಏನು ಮುಗಿಸಿರ್ಬೇಕಂದ್ರೆ BSc ನರ್ಸಿಂಗ್ ಅನ್ನು ಮುಗಿಸಿದ್ರೆ ಈ ಒಂದು ನರ್ಸ್ಗೆ ಅಪ್ಲೈ ಮಾಡ್ಬೋದು ನಿಮಾಮ್ಸ್ನಲ್ಲಿ. ಹಾಗೆ ಕ್ಲಿನಿಕಲ್ ಸೈಕಾಲಜಿಸ್ಟ್ 11 ಹುದ್ದೆಗಳು ಕರೆದಿದ್ದಾರೆ. ಇದು MA ಮತ್ತು MSc ಮತ್ತು MPhil ಕ್ಲಿನಿಕ್ ಸೈಕಾಲಜಿ ಕಲ್ತಿದ್ರೆ ಇದೊಂದು ಅಪ್ಲೈ ಮಾಡ್ಕೋಬಹುದು. ಹಾಗೆ IT ಸಂಯೋಜಕರು ಅಂತ ಒಂದು ಹುದ್ದೆಯನ್ನು ಕರೆದಿದ್ದಾರೆ. ಇದು IT ಮತ್ತು BSc BE ಮತ್ತು BCA ಮತ್ತು MCA ಸಂಬಂಧಿಸಿದ ವಿಭಾಗದಲ್ಲಿ ಯಾವುದಾದ್ರೂ ಕೋರ್ಸ್ ಮುಗಿದಿದ್ರೆ ಇದೊಂದು ಅಪ್ಲೈ ಮಾಡ್ಕೋಬಹುದು. ಹಾಗೆ ನ್ಯೂರೋ ನರ್ಸ್ ಅಂತ ಒಂದು ಹುದ್ದೆಯನ್ನು ಕರೆದಿದ್ದಾರೆ. ಇದು MSc ನರ್ಸಿಂಗ್ ಮುಗಿಸಿದ್ರೆ ಇದೊಂದು ಅಪ್ಲೈ ಮಾಡ್ಕೋಬಹುದು. ಹಾಗೆ ಭೌತ ಚಿಕಿತ್ಸೆಯಲ್ಲಿ 2 ಹುದ್ದೆಗಳನ್ನು ಕರೆದಿದ್ದಾರೆ. ಅಲ್ಲಿ ಪದವಿ ಯಾವುದಾದ್ರೂ PC ಥೆರಪಿಯಲ್ಲಿ ಪದವಿ ಮುಗಿಸಿದ್ರೆ ಈ ಒಂದು ಅಪ್ಲೈ ಮಾಡ್ಕೋಬಹುದು ಪೋಸ್ಟಿಗೆ. ಹಾಗೆ ಸ್ವಿಚ್ ಥೆರಪಿಸ್ಟ್ ಮತ್ತು ಸ್ವಿಚ್ ಲ್ಯಾಂಗ್ವೇಜ್ ಪ್ಯಾಥಾಲಜಿಸ್ಟ್ ಮತ್ತು ಆಡಿಯೋಲಜಿಸ್ಟ್ ಸ್ವಿಚ್ ಮತ್ತು ಲ್ಯಾಂಗ್ವೇಜ್ ಪ್ಯಾಥಾಲಜಿಸ್ಟ್ ಟೋಟಲ್ 24 ವೇಕೆನ್ಸಿ ಕರೆದಿದ್ದಾರೆ. ಅಲ್ಲಿ ಪದವಿ ಆಡಿಯೋಲಜಿ ಮತ್ತು ಸ್ಪೀಚ್ ಲ್ಯಾಂಗ್ವೇಜ್ ಪ್ಯಾಥಾಲಜಿ ಮುಗಿಸಿದ್ರೆ ಈ ಒಂದು ಅಪ್ಲಿಕೇಶನ್ಗೆ ನೀವೆಲ್ಲರೂ ಅಪ್ಲೈ ಮಾಡ್ಕೋಬಹುದು. ಹಾಗೆ ಜಿಲ್ಲಾ ಸಂಯೋಜಕರಂತೆ ಒಂದು ಹುದ್ದೆ ಕರೆದಿದ್ದಾರೆ. ಅದಕ್ಕೆ PG ಅಂದರೆ ಜೀವ ವಿಜ್ಞಾನ, ಸಾರ್ವಜನಿಕ ಆರೋಗ್ಯ ಮತ್ತು ಸಮಾಜಶಾಸ್ತ್ರ ಮತ್ತು ಗ್ರಾಮೀಣಾಭಿವೃದ್ಧಿ, ಅರ್ಥಶಾಸ್ತ್ರ, ಮಾನವ ಸಂಪನ್ಮೂಲ, ಸಮಾಜ ಕೆಲಸ, ಮನೋವಿಜ್ಞಾನ ಈ ಒಂದು PG ಮುಗಿಸಿದ್ರೆ ನೀವು ಇದಕ್ಕೆ ಅಪ್ಲೈ ಮಾಡ್ಕೋಬಹುದು. ಹಾಗೆ ವೈದ್ಯಕೀಯ ಸಮಾಜ ಸೇವಕ ಅಂತ ಒಂದು ಹುದ್ದೆ ಕರೆದಿದ್ದಾರೆ. ಇದು PG ಕೆಲಸ ಅಂದರೆ PG ಮುಗಿಸಿದ್ರೆ ಇದೊಂದು ಅಪ್ಲೈ ಮಾಡ್ಕೋಬಹುದು. ಹಾಗೆ ಹಿರಿಯ ಮತ್ತು ವೈದ್ಯಕೀಯ ಅಧಿಕಾರಿ ಅಂತ 33 ಪೋಸ್ಟ್ಗಳನ್ನು ಕರೆದಿದ್ದಾರೆ. ಅಲ್ಲಿ ನೀವು MBBS ಮತ್ತು MD DM DNB ಈ ಒಂದು ವಿಷಯವನ್ನು ಮುಗಿಸಿದ್ರೆ ಇದಕ್ಕೊಂದು ಅಪ್ಲೈ ಮಾಡ್ಕೋಬಹುದು. ಹಾಗೆ ಇದೇ ಮೊದಲ ಬಾರಿಗೆ ನಮ್ಮ ಫೇಜನ್ನು ನೋಡ್ತಾ ಇದ್ದರೆ ಫೇಜನ್ನು ಫಾಲೋ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾದ್ರೂ ಶೇರ್ ಮಾಡ್ತಿದ್ರೆ ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಇನ್ನೂ ಮೋರ್ ಡೀಟೇಲ್ಸ್ ಏನಾದರೂ ಬೇಕಾಗಿದ್ದರೆ ಅಸ್ಲಾಂ ಜಾಬ್ ಇನ್ಫಾರ್ಮೇಷನ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು. ಥ್ಯಾಂಕ್ ಯು.